ಕೊಪ್ಪಳ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆ ಮೈಕ್ರೋ ಫೈನಾನ್ಸ್ನ ಕಿರುಕುಳ. ಸಾಲ ವಸೂಲಿಗಾಗಿ ರಾತ್ರಿ ವೇಳೆ ಮನೆ ಹತ್ತಿರ ಬಂದು ಕಿರುಕುಳವನ್ನು ಕೊಡಲಾಗ್ತಾ ಇದೆ. ಕನಕಗಿರಿ ಪಟ್ಟಣದಲ್ಲಿ 1100 ರೂಪಾಯಿ ಹಣಕ್ಕಾಗಿ ಮನೆ ಹತ್ತಿರ ಬಂದು ಗಲಾಟೆ ಮಾಡಿರೋದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ಶೈನಾಜ್ ಬೇಗಂ ಎಂಬುವವರು ಮಹಿಳಾ ಗುಂಪುಗಳಲ್ಲಿ ಸಾಲವನ್ನು ಪಡ್ಕೊಂಡಿದ್ರಂತೆ. ಶ್ರೀ ಚೈತನ್ಯ ಮೈಕ್ರೋ ಫೈನಾನ್ಸ್ ರವರಿಂದ 30,000 ಸಾಲವನ್ನು ಪಡೆದಿದ್ರು. ಎಲ್ಲ ಹಣವನ್ನು ಕಟ್ಟಿ ಬರೀ 1,100 ರೂಪಾಯಿ ಸಾಲ ಬಾಕಿ ಇಟ್ಕೊಂಡಿದ್ರು ಈ ಮಹಿಳೆ. ಕೊನೆಗೆ ಮತ್ತೆ ಸಾಲ ಮಾಡಿ ಹಣವನ್ನು ಕಟ್ಟಿದ್ದ ಶೈನಾಜ್ ಬೇಗಂ ಪತಿ ನೋಡಿ 1,100 ರೂಪಾಯಿಗೆ ಅಂತ ಮನೆ ಹತ್ರ ಬಂದು ಗಲಾಟೆ ಮಾಡಿದಾರಂತೆ. ಈಗಾಗಲೇ ಸರ್ಕಾರ ಇದಕ್ಕೆ ಅಂತಾನೆ ಒಂದಷ್ಟು ಗೈಡ್ಲೈನ್ಸ್ ಅನ್ನು ತರಲಾಗಿದೆ. ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ, ಮನೆ ಹತ್ರ ಯಾವಾಗ ಬೇಕೋ ಆವಾಗ ಹೋಗೋಂಗಿಲ್ಲ. ಅದಕ್ಕೆ ಅಂತ ಕೆಲವೊಂದಷ್ಟು ರೂಲ್ಸ್ಗಳನ್ನು ಮಾಡಿದೆ. ಆದರೂ ಕೂಡ ಈ ಫಿನಾನ್ಸ್ ಅವರ ಹಾವಳಿ ಮಾತ್ರ ಇನ್ನೂ ತಪ್ಪಿಲ್ಲ. ಪಾಪ ಇದರಿಂದ ಕಂಗಾಲಾಗಿ ಹೋಗಿದ್ದಾರೆ. 30,000 ಏನೋ ತಗೊಂಡಿದ್ರಂತೆ, ಅಲ್ಲಿ ಇಲ್ಲಿ ಸಾಲ ಸೂಲ ಎಲ್ಲ ಮಾಡಿ ಕಟ್ಟಿದ್ದಾರೆ. ಕೊನೆಗೆ 1,100 ರೂಪಾಯಿನೋ ಉಳಿಸ್ಕೊಂಡಿದ್ದಾರೆ. ಅದಕ್ಕೆ 1,100 ರೂಪಾಯಿ ಕಟ್ಟಿಲ್ಲ ಅಂತ ಮನೆ ಹತ್ರ ಬಂದು ರಂಪ ಮಾಡಿರೋದ್ರು. ನೋಡಿ, ಈ ಕೆಲವು ತಿಂಗಳುಗಳ ಹಿಂದೆ ರಾಜ್ಯದಲ್ಲಿ ಈ ಫಿನಾನ್ಸ್ ಕಂಪನಿಯವ್ರ ಹಾವಳಿ ಸಿಕ್ಕಾಪಟ್ಟೆ ಜಾಸ್ತಿ ಇತ್ತು. ಇದರಿಂದ ಕೆಲವರು ಆತ್ಮಹತ್ಯೆ ಹಾದಿ ಹಿಡಿದಿದ್ರು. ಹಾಗಾಗಿನೇ ಸರ್ಕಾರ ಇದ್ರ ಬಗ್ಗೆ ಚಿಂತನೆಯನ್ನು ಮಾಡಿ ಒಂದಷ್ಟು ಹೊಸ ಮಾರ್ಗಸೂಚಿಯನ್ನು ಹೊರಡಿಸಲಾಗಿತ್ತು. ಬೆಳಗ್ಗೆ 9 ಗಂಟೆ ನಂತರ ಮನೆ ಹತ್ರ ಹೋಗಬೇಕು, ಸಂಜೆ 5 ಗಂಟೆ ಮೇಲೆ ಮನೆ ಹತ್ರ ಹೋಗಂಗಿಲ್ಲ, ಧಮಕಿ ಹಾಕಂಗಿಲ್ಲ, ಹಿಂಸೆ ಮಾಡಂಗಿಲ್ಲ, ದಬ್ಬಾಳಿಕೆ ಮಾಡಂಗಿಲ್ಲ. ಇದೆಲ್ಲವನ್ನ ಹೇಳಿದ್ರು ಕೂಡ ಬೇಕು ಅಂತ ಈ ರೀತಿಯಾಗಿ ಮಾಡಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಈಗಾಗಲೇ ಫಿನಾನ್ಸ್ ಕಂಪನಿಯವರಿಗೆ ಎಚ್ಚರಿಕೆ ಕೊಡಲಾಗಿದೆ, ಮನೆ ಹತ್ರ ಹೋಗಬೇಡಿ ಅಂತ ಹೇಳಿದ್ರು ಕೂಡ ಯಾಕೆ ಈ ತರ ಮಾಡ್ತಾ ಇದ್ದಾರೆ ಅಂತ. ನೀತಿ ಏನಂತಂದ್ರೆ ಕೊಪ್ಪಳ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿ ಜಾಸ್ತಿ ಆಗಿದೆ. ಏನಂದ್ರೆ ಸಾಲ ವಸೂಲಿಗಾಗಿ ರಾತ್ರೋರಾತ್ರಿ ಏನಂತಂದ್ರೆ ಇದೀಗ ಸಾಲ ಪಡೆದಂತ ಗ್ರಾಹಕರ ಮನೆಗೆ ಹೋಗಿ ಕಿರುಕುಳ ಕೊಡ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್. ಗಂಭೀರವಾದಂತಹ ಆರೋಪ ಕೇಳಿ ಬಂದಿರುವುದು. ಇದು ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದಲ್ಲಿ ನಡೆದಿರುವಂತ ಘಟನೆ ಅಂತ ಹೇಳ್ಬೋದು. ಏನು ಕನಕಗಿರಿ ಪಟ್ಟಣದ ನಿವಾಸಿಯಾದಂತ ಶೈನಾಜ್ ಬೇಗಂ ಅವರು ಏನು ಮಹಿಳಾ ಗುಂಪು ಅಂತ ಅಂತಿದ್ರು, ಮಹಿಳಾ ಗುಂಪುಗಳನ್ನ ರಚನೆ ಮಾಡಿಕೊಂಡು ಮೈಕ್ರೋ ಫೈನಾನ್ಸ್ ಅಂದ್ರೆ ಇಂಡಿಯಾ ಪಿನ್ ಕ್ರೆಡಿಟ್ ಪ್ರೈವೇಟ್ ಲಿಮಿಟೆಡ್ ಅವರ ಅಡಿಯಲ್ಲಿ ಬರುವಂತ ಚೈತನ್ಯ ಮೈಕ್ರೋ ಫೈನಾನ್ಸ್ ಅವ್ರ ಬಳಿ ಸರಿಸುಮಾರು 30,000 ರೂಪಾಯಿ ಹಣವನ್ನ ಸಾಲ ಪಡೆದಿರ್ತಾರೆ. ಪ್ರತಿ ವಾರ ಕೂಡ ಏನಂದ್ರೆ ಆ ಮೈಕ್ರೋ ಫೈನಾನ್ಸ್ ಅವರಿಗೆ ಸಾಲ ಕಟ್ಕೊಂಡು ಬಂದಿರ್ತಾರೆ. ಆದ್ರೆ ಈ ವಾರ ಮಾತ್ರ ಕೇವಲ 1,100 ಸಾಲವನ್ನ ಪಾವತಿ ಮಾಡ್ಬೇಕಾಗಿರುತ್ತೆ. ಆದ್ರೆ ಸಾಲ ಮರುಪಾವತಿ ಸಲುವಾಗಿ 2-3 ದಿನಗಳು ಅಂದ್ರೆ ಕಳೆದಿರ್ತವೆ. ಆದ್ರೂ ಸಹ ಕೇವಲ 1,100 ರೂಪಾಯಿ ಸಾಲ ಬಾಕಿ ಸಲುವಾಗಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ರಾತ್ರೋರಾತ್ರಿ ಶೈನಾಜ ಬೇಗಂ ಅವರ ಮನೆಗೆ ಹೋಗ್ತಾರೆ. ಅಂದ್ರೆ ಸರಿಸುಮಾರು 8 ಗಂಟೆಗೆ ಹೋಗಿ, ಇಲ್ಲ ನೀವು 2 ದಿನ ಆಯ್ತು ಸಾಲ ಕಟ್ತಾ ಇಲ್ಲ, ಸಾಲ ಕಟ್ಲೇಬೇಕು, ಇಲ್ಲದ್ರೆ ನಾವು ಇಲ್ಲಿಂದ ಮನೆಯಿಂದ ಹೋಗಲ್ಲ ಅಂತೇಳಿ ಒಂದು ಸಿಬ್ಬಂದಿಗಳು ಪಟ್ಟಿ ಹಿಡಿತಾರೆ. ಇದರಿಂದ ಹೊತ್ತು ಸ್ಥಳೀಯರು ಆಕ್ರೋಶಗೊಂಡು ಸುತ್ತಮುತ್ತಲಿನ ಸ್ಥಳೀಯರು ಆಕ್ರೋಶಗೊಂಡಿದ್ದಾರೆ. ನೀವು ಸಾಲ ಕೇಳ್ಬೇಕಂತಂದ್ರೆ ಟೈಮ್ ಕೊಡ್ಬೇಕು, ಆದ್ರೆ 2-3 ದಿನ ಸಹ ಕಳೆದಿದೆ. ಆದ್ರೆ ರಾತ್ರೋರಾತ್ರಿ ಬಂದು ಈ ರೀತಿ ಕಿರುಕುಳ ಕೊಡೋದು ಸರಿ ಇಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಹೊತ್ತು ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಂಡಿರೋದು. ಇದನ್ನ ಗಮನಿಸಿದಂತ ಶೈನಾಜ್ ಬೇಗಂ ಅವ್ರ ಗಂಡ ಬಂದು, ಇಲ್ಲ 1,100 ರೂಪಾಯಿ ಕೊಡ್ಬೇಕಲ್ಲ, ಅಥವಾ ಬೇರೆ ಕಡೆ ಸಾಲ ತೆಗೆದುಕೊಂಡು ಬಂದು ತೀರಿಸಿ ಅಂತೇಳಿ ಏನಂದ್ರೆ 1,100 ರೂಪಾಯಿ ಸಾಲವನ್ನ ಪಾವತಿ ಮಾಡಿದ ನಂತರವೇ ಆ ಸಿಬ್ಬಂದಿಗಳು ಅಲ್ಲಿಂದ ಮನೆಯಿಂದ ಕಾಲ್ ಕಿತ್ತಿದ್ದಾರೆ ಅಂತ ಹೇಳ್ಬೋದು. ಒಟ್ಟಾರೆ ಅಂದ್ರೆ ದಿನದಿಂದ ದಿನಕ್ಕೆ ಮೈಕ್ರೋ ಫೈನಾನ್ಸ್ ಗಳ ಹಾವಳಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಅದರ ಜೊತೆಗೆ ಏನಂತಂದ್ರೆ ಮೈಕ್ರೋ ಫೈನಾನ್ಸ್ ಅವರಿಗೆ ಬಹಳಷ್ಟು ಸರ್ಕಾರ ಕಟ್ಟುನಿಟ್ಟಿನ ಒಂದು ನಿರ್ದೇಶನ ನೀಡಿದೆ ಮತ್ತು ಸೂಚನೆ ನೀಡಿದೆ, ಎಚ್ಚರಿಕೆ ನೀಡಿದ್ರು ಸಹ ಇವರ ಹಾವಳಿ ನಿಲ್ತಲ್ಲ ಅಂತ ಹೇಳ್ಬೋದು. ನೀತಿ
ಈಗ ಸರ್ಕಾರದಿಂದನೇ ಗೈಡ್ಲೈನ್ಸನ್ನು ನೀಡಿದರೂ ಕೂಡ ಸರ್ಕಾರದ ಗೈಡ್ಲೈನ್ಸಿಗೂ ಹಾಗಿದ್ರೆ ಕಿಮ್ಮತ್ತು ಅನ್ನೋದಿಲ್ವಾ? ಕೇವಲ 1,100 ರೂಪಾಯಿಗೆ ಈ ಥರ ಮನೆ ಹತ್ರ ಹೋಗಿ ಹಿಂಸೆ ಮಾಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಆಗ್ತಾರೆ ಹಾಗಾದರೆ? ನೀತಿ ನಿಜವಾಗ್ಲೂ ಕೂಡ. ಯಾಕಂದ್ರೆ ಸರ್ಕಾರ ಏನಂದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಪ್ಪಿಸಲು ಕಟ್ಟುನಿಟ್ಟಿನ ನಿರ್ದೇಶನ ನೀಡಿದೆ ಮತ್ತು ಪೊಲೀಸ್ ಇಲಾಖೆ ಸೇರಿದಂತೆ ಸಂಬಂಧಪಟ್ಟಂತ ಇಲಾಖೆಯವರಿಗೆ ಸೂಕ್ತ ನಿರ್ದೇಶನ ಮತ್ತು ಜೊತೆಗೆ ಎಚ್ಚರಿಕೆ ನೀಡಿದೆ. ಒಂದ್ ವೇಳೆ ಏನಾದ್ರೂ ಸಾಲ ಮರುಪಾವತಿ ವಿಚಾರವಾಗಿ ಇಟ್ಕೊಂಡು ಕಿರುಕುಳ ಕೊಟ್ರೆ ಖಂಡಿತ ನೋಡ ಆ ಕಂಪನಿ ವಿರುದ್ಧ ಕಂಪನಿಯನ್ನ ಸೀಸ್ ಮಾಡ್ಬೇಕು ಮತ್ತು ಅವ್ರ ಮೇಲೆ ಒಂದು ಕಾನೂನು ಕ್ರಮ ತೆಗೆದುಕೊಳ್ಳಬೇಕಂತ ಎಚ್ಚರಿಕೆ ನೀಡಿದೆ. ಆದ್ರೆ ಇದೆಲ್ಲ ಮೀರಿ ಇದೀಗ ಗ್ರಾಮಾಂತರ ಪ್ರದೇಶ ಅಂದ್ರೆ ಹಳ್ಳಿ ಪ್ರದೇಶ ಜನರಿಗೆ ಗೊತ್ತಿರಲ್ಲ ಇವೆಲ್ಲ ಕಾನೂನು, ಕೆಲವೊಂದಿಷ್ಟು ನಿಯಮಗಳು ಗೊತ್ತಿರಲ್ಲ. ಆದ್ರೆ ಅಂತವ್ರಿಗೆ ಸಾಲ ನೀಡಿ ಅವ್ರಿಗೆ ಕಿರುಕುಳ ಕೊಡುವಂತ ಕೆಲಸ ಮೈಕ್ರೋ ಫೈನಾನ್ಸ್ ಮಾಡ್ತಿರುವಂತದ್ದು. ಈ ಕನಕಗಿರಿ ಪಟ್ಟಣ ಒಂದು ಗ್ರಾಮೀಣ ಪ್ರದೇಶ ಭಾಗದಲ್ಲಿ ಬರುತ್ತೆ. ಆ ಕಾರಣಕ್ಕಾಗಿ ಅಂತವ್ರಿಗೆ ಸಾಲ ಕೊಟ್ಟು ಅವ್ರಿಗೆ ಕಿರುಕುಳ ನೋಡಿದ್ರೆ ಯಾರು ಪೊಲೀಸರು ಕೇಳಲ್ಲ ಮತ್ತು ಯಾವ್ದು ಕಾನೂನು ಜನರಿಗೆ ಅರಿವಿರಲ್ಲ ಅಂತೇಳಿ ಈ ರೀತಿ ಹೋಗಿ ಕಿರುಕುಳ ಕೊಟ್ಟಿದ್ದಾರೆ. ಅದು ವಿಶೇಷವಾಗಿ ಕೇವಲ 1,100 ರೂಪಾಯಿ ಸಲುವಾಗಿ ಈ ರೀತಿ ಕಿರುಕುಳ ನೀಡಿರುವುದು ಬಹಳಷ್ಟು ದುರ್ದೈವದ ಸಂಗತಿ ಅಂತ ಹೇಳ್ಬೋದು. ಈಗಲಾದ್ರೂ ಪೊಲೀಸ್ ಇಲಾಖೆಯವರು ಯಾವ ರೀತಿ ಕಿರುಕುಳ ಇಂಡಿಯಾ ಪಿನ್ ಕ್ರೆಡಿಟ್ ಕಾರ್ಡ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅವರು ಅದರ ಅಡಿಯಲ್ಲಿ ಬರ್ತಂತ ಚೈತನ್ಯ ಮೈಕ್ರೋ ಫೈನಾನ್ಸ್ ಈ ಸಿಬ್ಬಂದಿಗಳು ಈ ರೀತಿ ಕಿರುಕುಳ ಕೊಟ್ಟಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಅದ್ರ ಜೊತೆಗೆ ಏನಂತಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಿ ಅದ್ರ ಜೊತೆಗೆ ಆ ಕಂಪನಿಯನ್ನು ಸೀಸ್ ಮಾಡುವಂತ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕಾಗಿರುತ್ತದೆ. ನೀತಿ. ಥ್ಯಾಂಕ್ ಯು ನಾಗರಾಜ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.